ಧನಸ್ಸು ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. 2026 ಏಪ್ರಿಲ್ ತಿಂಗಳಿನ ಧನಸ್ಸು ರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಹಾಗೆಯೇ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಇನ್ನು ಸೂರ್ಯ ಏಪ್ರಿಲ್ 14ನೇ ತಾರೀಕಿನ ತನಕ ಮೀನ ರಾಶಿಯಲ್ಲಿ ಸಂಚಾರ, ನಂತರ ಅವರು ಮೇಷ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಕುಜ ಏಪ್ರಿಲ್ 2ನೇ ತಾರೀಕು ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಬುಧನು ಕೂಡ ಏಪ್ರಿಲ್ 11ನೇ ತಾರೀಕು ಅವರು ಕೂಡ ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಶುಕ್ರ ಏಪ್ರಿಲ್ 19ನೇ ತಾರೀಕು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಗ್ರಹ ಸಂಚಾರ ರೀತ್ಯ ಈ ಧನಸ್ಸು ರಾಶಿಯವರಿಗೆ ಮುಖ್ಯವಾಗಿ ನೋಡಿ, ಮಾರ್ಚ್ ತಿಂಗಳಿನಲ್ಲಿ ಸ್ವಲ್ಪ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋದೇ ಆದರೆ, ತೃತೀಯ ಸ್ಥಾನದಲ್ಲಿ ರಾಹುವಿನ ಜೊತೆ ಕುಜ, ಸೂರ್ಯ, ಬುಧನ ಒಂದು ಸಂಚಾರ ನಡೀತು. ಸಾಮಾನ್ಯವಾಗಿ 3ನೇ ಮನೆಯಲ್ಲಿ ರಾಹು, ಕುಜ, ಸೂರ್ಯ ಪಾಪಗ್ರಹಗಳು ಶುಭ ಫಲಿತಾಂಶಗಳನ್ನು ಕೊಡ್ತಾರೆ. ಆದರೆ ಈ ಮಾರ್ಚ್ 15ನೇ ತಾರೀಕಿನ ನಂತರ ಸೂರ್ಯ ಚತುರ್ಥ ಸ್ಥಾನಕ್ಕೆ ಪ್ರವೇಶವನ್ನು ಮಾಡಿದ್ರು. ಆಲ್ರೆಡಿ ನಿಮಗೆ ಅರ್ಧಾಷ್ಟಮ ಶನಿ ನಡೀತಾ ಇದೆ. ಚತುರ್ಥ ಭಾವದಲ್ಲಿ ಅಂದರೆ 4ನೇ ಮನೆಯಲ್ಲಿ ಶನಿಯ ಸಂಚಾರ ನಡೀತಾ ಇದೆ. ಅದರ ಜೊತೆಗೇನೆ ಸೂರ್ಯನು ಕೂಡ ಮಾರ್ಚ್ 15ಕ್ಕೆ ಚತುರ್ಥ ಸ್ಥಾನಕ್ಕೆ ಪ್ರವೇಶವನ್ನು ಮಾಡಿದ್ರು. ಅರ್ಧಾಷ್ಟಮ ಸೂರ್ಯ ದೋಷ, ಹಾಗೆಯೇ ಅರ್ಧಾಷ್ಟಮ ಶನಿಯ ಒಂದು ದೋಷ. ನೋಡಿ, ಈ ಮಾರ್ಚ್ 15ನೇ ತಾರೀಕಿನಿಂದಲೇ ಆಗಲೇ ನಿಮಗೆ ಸ್ವಲ್ಪ ಮಾನಸಿಕವಾಗಿ ತೊಂದರೆಗಳು ಜಾಸ್ತಿ ನೀವು ಫೇಸ್ ಮಾಡ್ತಾ ಬರ್ತಾ ಇದ್ದೀರಾ, ಅನುಭವಿಸ್ತಾ ಬರ್ತಾ ಇದ್ದೀರಾ. ಮಿಸ್ಕಮ್ಯುನಿಕೇಷನ್ ಅಂದರೆ ನಿಮ್ಮ ಮಾತಿನಲ್ಲಿ ಅಪಾರ್ಥ ತಿಳ್ಕೊಂಡಿರ್ತಕ್ಕಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ನೀವೇನಾದರೂ ಮಾತನಾಡಬೇಕಾದ್ರೆ ಅದು ಫೋನಲ್ಲಾಗಿರ್ಬೋದು, ಎದುರುಗಡೆ ವ್ಯಕ್ತಿಗಳ ಜೊತೆ ಆಗಿರ್ಬೋದು, ಸ್ವಲ್ಪ ಎಲ್ಲೋ ಒಂದು ಕಡೆ ಅಪಾರ್ಥ ಮಾಡ್ಕೊಂಡಿರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ತಾಯಿಯ ಜೊತೆ ಕಲಹಗಳನ್ನು, ತಂದೆಯ ಜೊತೆ ಕಲಹಗಳನ್ನು ನೋಡ್ತಾ ಬರ್ತಿದ್ದೀರಾ ಆಲ್ರೆಡಿ. ಮನಃಶಾಂತಿ ಇಲ್ಲ, ಉದ್ಯೋಗದಲ್ಲಿ ಏನೋ ಒಂದು ತಿಳಿಯದ ಒಂದು ನಂಬಿಕೆ ಇಲ್ಲ, ಭಯ, ಆತ್ಮವಿಶ್ವಾಸ ಇರೋದಿಲ್ಲ. ಉದ್ಯೋಗದ ಬಗ್ಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಆತ್ಮವಿಶ್ವಾಸ ಇರೋದಿಲ್ಲ. ಆಮೇಲೆ ಮಾನಸಿಕವಾಗಿ ತುಂಬ ತೊಂದರೆಗಳನ್ನು, ಅಂದರೆ ಮನಸ್ಸಿನಲ್ಲಿ ತುಂಬಾ ಒಂದು ಆಲೋಚನೆಗಳು, ಮಾನಸಿಕವಾಗಿ ದುಃಖದ ವಾತಾವರಣ ನೋಡ್ತಾ ಇರ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥವರ ಒಂದು ಸಪೋರ್ಟ್ ಕಡಿಮೆ ಇರ್ತಕ್ಕಂಥದ್ದು, ಸೋದರರ ಜೊತೆ ಸೋದರಿಯರ ಜೊತೆ ಭಿನ್ನಾಭಿಪ್ರಾಯ, ತಾಯಿ ತಂದೆಯ ಜೊತೆ ಭಿನ್ನಾಭಿಪ್ರಾಯ, ಈ ತರಹದ ಒಂದು ಪರಿಸ್ಥಿತಿಗಳನ್ನು ನೋಡ್ತಾ ಬರ್ತಾ ಇದ್ದೀರಾ. ಆಲ್ರೆಡಿ ಈಗ ನೋಡಿ, ಏಪ್ರಿಲ್ 2ನೇ ತಾರೀಕು ಕುಜನು ಕೂಡ ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅರ್ಧಾಷ್ಟಮ ಕುಜನ ದೋಷ ನೋಡಿ, 3 ಪಾಪಗ್ರಹಗಳು ಶನಿ, ಸೂರ್ಯ, ಕುಜ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟೊಂದು ಒಳ್ಳೆಯ ಒಂದು ಫಲಿತಾಂಶ ಕೊಡೋದಿಲ್ಲ. ಸ್ವಲ್ಪ ದುಃಖ ಜಾಸ್ತಿ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಸಾಕಷ್ಟು ಏರಿಳಿತಗಳನ್ನು ಅನುಭವಿಸ್ತಕ್ಕಂಥದ್ದು. ಆದರೆ ಹೊಸದಾಗಿ ಉದ್ಯೋಗ ಯಾರೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಾ ಅವ್ರಿಗೆ ಉದ್ಯೋಗ ಸಿಗುತ್ತೆ. ಬಟ್ ಆಲ್ರೆಡಿ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ನೋಡ್ತಾ ಬರ್ತಾ ಇದ್ದೀರಾ ಈ ಸಮಯದಲ್ಲಿ. ನಿಮ್ಮ ಒಂದು ಕೊಲೀಗ್ಸ್ ಆಗಿರಬಹುದು, ನಿಮ್ಮ ಮೇಲಾಧಿಕಾರಿಗಳಾಗಿರಬಹುದು, ಸ್ವಲ್ಪ ನಿಮಗೆ ಒಂದು ಅರ್ಧ ಗಂಟೆ ಸಪೋರ್ಟ್ ಕೊಡ್ತಾರೆ, ಒಂದು ಅರ್ಧ ಗಂಟೆ ಸಪೋರ್ಟ್ ಕೊಡೋದಿಲ್ಲ. ಈ ಥರ ಅಂದರೆ ಸ್ವಲ್ಪ ಹೊತ್ತು ಸಪೋರ್ಟ್ ಕೊಡೋದು, ಸ್ವಲ್ಪ ಸಪೋರ್ಟ್ ಕೊಡದೇ ಇರ್ತಕ್ಕಂಥದ್ದು. ಕೊಲೀಗ್ಸ್ ನಿಮಗೆ ಸ್ವಲ್ಪ ಏನಾದರೂ ಒಂದು ತೊಂದರೆ ಮಾಡ್ತಕ್ಕಂಥದ್ದು, ಅವರ ಸಪೋರ್ಟ್ ಕೂಡ ಸಿಗೋದಿಲ್ಲ ಈ ಸಮಯದಲ್ಲಿ. ಕೊಲೀಗ್ಸ್ನ ಸಪೋರ್ಟ್ ಸಿಗೋದಿಲ್ಲ ಈ ಸಮಯದಲ್ಲಿ. ನಿಮ್ಮ ಮೇಲೆ ಏನಾದರೂ ಚಾಡಿ ಹೇಳ್ತಕ್ಕಂಥದ್ದು, ಈ ತರಹದ ಪರಿಸ್ಥಿತಿಗಳನ್ನು ನೋಡ್ತಾ ಬರ್ತಾ ಇದ್ದೀರಾ. ಯಾರಿಗೆಲ್ಲ ದಶಾಭಕ್ತಿ ಚೆನ್ನಾಗಿಲ್ವಾ, ನಿಮ್ಮ ಜಾತಕದಲ್ಲಿ ದಶಾಭಕ್ತಿ ಚೆನ್ನಾಗಿಲ್ಲ ಅಂದರೆ ಇದು ಕಂಪ್ಲೀಟಾಗಿ ಪೂರ್ತಿ ಪ್ರಮಾಣದಲ್ಲಿ ತುಂಬ ನೋವು ಪಡುವಂತಹ ಒಂದು ಸಮಯ ಅಂತಲೇ ಹೇಳಬಹುದು. ಆದರೆ ಬುಧನ ಸಂಚಾರ ಏಪ್ರಿಲ್ 11ನೇ ತಾರೀಕಿನ ನಂತರ ಬುಧನ ಸಂಚಾರ ಚತುರ್ಥ ಭಾವಕ್ಕೆ ಹೋಗುತ್ತೆ. ಅಲ್ಲಿಂದ ಸ್ವಲ್ಪ ಎಲ್ಲ ಒಂದು ಕಡೆ ಸ್ವಲ್ಪ ಹೋಪು ಬರ್ತಕ್ಕಂಥದ್ದು, ಒಂದು ನನಗೆ ಒಳ್ಳೇದಾಗಬಹುದು, ಒಳ್ಳೇದಾಗುತ್ತೆ ಅಂತಕ್ಕಂತಹ ಒಂದು ಹೋಪ್ ಕೂಡ ನಿಮಗೆ ಭರವಸೆ ಕೂಡ ಬರ್ತಾ ಹೋಗುತ್ತೆ. ಬಟ್ ಚತುರ್ಥ ಸ್ಥಾನದಲ್ಲಿ ಶನಿ, ಸೂರ್ಯ, ಕುಜನ ಯುತಿ ಅಷ್ಟೊಂದು ಚೆನ್ನಾಗಿಲ್ಲ. ರಿಯಲ್ ಎಸ್ಟೇಟು ಅಥವಾ ಭೂಮಿಗೆ ಸಂಬಂಧಪಡ್ತಕ್ಕಂಥ ಕೊಟ್ಟು ತಗೊಳ್ತಕ್ಕಂತಹ ವ್ಯಾಪಾರ ಏನಾದರೂ ಮಾಡ್ತಾ ಇರ್ತಕ್ಕಂಥವ್ರು, ಈ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಕ್ಕಂಥವ್ರು, ಅಂದರೆ ಮನೆ ಕಟ್ಬಿಟ್ಟು ಮಾರ್ಬಿಟ್ಟು ಅದರಲ್ಲಿ ಲಾಭವನ್ನು ಮಾಡ್ಕೊಳ್ತಾ ಇರ್ತಕ್ಕಂಥವ್ರಿಗೆ ಇದು ಅಷ್ಟೊಂದು ಉತ್ತಮವಾಗಿರ್ತಕ್ಕಂತಹ ಸಮಯ ಅಲ್ಲ. ಹಾಗೆಯೇ ಟ್ರಾನ್ಸ್ಪೋರ್ಟ್ ಯಾರೆಲ್ಲ ಮಾಡ್ತಾ ಇದ್ದೀರಾ, ಟ್ರಾನ್ಸ್ಪೋರ್ಟ್ ವಿಭಾಗ, ಅದು ವೆಹಿಕಲ್ ಇಟ್ಕೊಂಡಾದರೂ ಆಗಿರ್ಬೋದು,
ಅಥವಾ ನೀವೇನಾದರೂ ವಸ್ತುಗಳನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತಕ್ಕಂಥವ್ರಾಗಿರ್ಬೋದು. ಈ ಥರ ಯಾವುದೇ ಒಂದು ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಸಾಕಷ್ಟು ತೊಂದರೆ ತಾಪತ್ರಯಗಳನ್ನು ತಂದುಕೊಡ್ತಕ್ಕಂತಹ ಸಮಯ ಇದಾಗಿರುತ್ತೆ. ವಾಹನದಿಂದ ನಷ್ಟ, ವಾಹನದಿಂದ ಏನಾದರೂ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಈ ತರಹದ ಬದಲಾವಣೆಗಳು. ಹಾಗೆಯೇ ಸ್ವಲ್ಪ ಈ ಒಂದು ಸ್ಥಾನದ ಬದಲಾವಣೆ ಕೂಡ ಆಗ್ತಾ ಇರುತ್ತೆ. ಸ್ವಲ್ಪ ದಿನ ಸ್ವಲ್ಪ ಅಂದರೆ ಸ್ವಲ್ಪ ದಿನ ಒಂದು ಸ್ಥಳದಲ್ಲಿ ಇನ್ನೊಂದು ಸ್ವಲ್ಪ ದಿನ ಮತ್ತೊಂದು ಸ್ಥಳಕ್ಕೆ ಹೋಗ್ತಕ್ಕಂಥದ್ದು, ಅಂದರೆ ಸ್ಥಳ ಬದಲಾವಣೆ ಆಗ್ತಕ್ಕಂಥದ್ದು. ಮನೆ ಬಿಟ್ಟು ಸ್ಥಾನ ಸಂಚಾರ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಅದು ಉದ್ಯೋಗ ಆಗಿರ್ಬೋದು, ಮನೆ ಆಗಿರ್ಬೋದು. ಹೆಚ್ಚಾಗಿ ಮನೆಯಿಂದನೇ ಸ್ವಲ್ಪ ದೂರ ಇರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಇನ್ನು ಈ ತರಹದ ಪರಿಸ್ಥಿತಿಗಳು ಎಷ್ಟೇ ಬರ್ತಾ ಇದ್ರೂ ಕೂಡ ಈ ಧನಸ್ಸು ರಾಶಿಯವರನ್ನ ಸ್ವಲ್ಪ ಸ್ವಲ್ಪ ಸೇವ್ ಮಾಡ್ತಾ ಇರೋದು ಸಪ್ತಮ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನಿಂದ. ಸ್ವಲ್ಪ ಆತ್ಮವಿಶ್ವಾಸ, ಏನು ಬಂದರೂ ನೋಡ್ಕೊಳ್ಳೋಣ ಬಿಡು ಅಂತಕ್ಕಂತಹ ಆತ್ಮವಿಶ್ವಾಸದಿಂದ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇರ್ತಕ್ಕಂತಹ ಲಕ್ಷಣಗಳು. ಹಾಗೆಯೇ ಮದುವೆಯ ವಿಚಾರದಲ್ಲಿ ಯಾರೆಲ್ಲ ಹಿನ್ನಡೆ ಅನುಭವಿಸ್ತಾ ಇದ್ದೀರಾ, ಅಂದರೆ ಕಂಕಣ ಭಾಗ್ಯಕ್ಕೋಸ್ಕರ ಯಾರೆಲ್ಲ ಪ್ರಯತ್ನ ಪಡ್ತಿದ್ದೀರಾ, ಅವರಿಗೆ ಸ್ವಲ್ಪ ಉತ್ತಮವಾದ ಸಮಯ ಅಂತಲೇ ಹೇಳಬಹುದು. ಏಪ್ರಿಲ್ 20ನೇ ತಾರೀಕಿನ ತನಕ ಶುಕ್ರನ ಬಲ ಚೆನ್ನಾಗಿರುತ್ತೆ. ಏಪ್ರಿಲ್ 20ನೇ ತಾರೀಕಿನ ನಂತರ ಶುಕ್ರನ ಬಲ ಕೂಡ ಹೊರಟು ಹೋಗ್ತಾ ಇದೆ. 6ನೇ ಮನೆಯಲ್ಲಿ ಶುಕ್ರ ಒಳ್ಳೆ ಫಲಿತಾಂಶ ಕೊಡೋದಿಲ್ಲ. ಸ್ತ್ರೀಯರ ಜೊತೆ ಭಿನ್ನಾಭಿಪ್ರಾಯಗಳು, ತಾಯಿಯ ಜೊತೆ ಅಥವಾ ತಾಯಿ ಸಮಾನ ವ್ಯಕ್ತಿಗಳ ಜೊತೆ, ಅತ್ತೆಯ ಜೊತೆ, ನೀವೇನಾದರೂ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರಾದರೆ ನಿಮ್ಮ ಅತ್ತೆಯ ಜೊತೆ ಏನಾದರೂ ವಾಗ್ವಾದ ವಿವಾದಗಳನ್ನು ಎದುರಿಸ್ತಕ್ಕಂಥದ್ದು, ತುಂಬ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು, ತುಂಬ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ಈ ತರಹದ ಒಂದು ಪರಿಸ್ಥಿತಿಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಉದ್ಯೋಗದಲ್ಲಿ ಮೇನ್ ಅಪ್ಸ್ ಆ್ಯಂಡ್ ಡೌನ್ಸ್ ರೀ. ತುಂಬ ನಿಮಗೆ ಉದ್ಯೋಗದಲ್ಲಿ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡ್ತಾ ಬರ್ತಾ ಇರ್ತೀರ. ಸ್ವಲ್ಪ ತೊಂದರೆಗಳೇ ಜಾಸ್ತಿ ಇರುತ್ತೆ. ಯಾವುದು ಪರ್ಮನೆಂಟ್ ಕೆಲಸ ಸಿಗ್ತಾ ಇಲ್ಲ ನಿಮಗೆ. ಸ್ವಲ್ಪ ಒಂದು 6 ತಿಂಗಳು ಈ ಕೆಲಸ, ಒಂದು 6 ತಿಂಗಳು ಆ ಕೆಲಸ, ಅಥವಾ ಒಂದು 6 ತಿಂಗಳು ಆ ಮನೆ, ಅಥವಾ 6 ತಿಂಗಳು ಇನ್ನೊಂದು ಮನೆಗೆ ಹೋಗಿ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು, ಈ ತರಹದ ಒಂದು ಪರಿಸ್ಥಿತಿಗಳು ಹೆಚ್ಚಾಗಿ ಧನಸ್ಸು ರಾಶಿಯವರಲ್ಲಿ ಕಂಡು ಬರ್ತಾ ಇರುತ್ತೆ. ಸ್ವಲ್ಪ ಅವಾಯ್ಡ್ ಮಾಡಿ, ಅಂದರೆ ಸ್ವಲ್ಪ ಜಾಸ್ತಿ ಮಾನಸಿಕವಾಗಿ ತೊಂದರೆಗಳನ್ನು ತಗೊಳೋದಕ್ಕೆ ಹೋಗಬೇಡಿ. ಆಮೇಲೆ ಇತರರ ವಾಹನಗಳನ್ನು ನೀವು ತಗೊಂಡು ಡ್ರೈವಿಂಗ್ ಮಾಡೋದು, ಅಥವಾ ನಿಮ್ಮ ವಾಹನವನ್ನು ಬೇರೆಯವರಿಗೆ ಡ್ರೈವಿಂಗ್ ಕೊಡೋದು, ಇದನ್ನೆಲ್ಲ ಮಾಡಬೇಡಿ. ಆಮೇಲೆ ಆಸ್ತಿ ವಿಚಾರದಲ್ಲಿ ಯಾರೆಲ್ಲ ತೊಂದರೆ ಪಡ್ತಾ ಇದ್ದೀರಾ, ಅಥವಾ ಆಸ್ತಿ ನನಗೆ ಬರಬೇಕು ಬರ್ತಾ ಇಲ್ಲ ಅಂತೇಳ್ಬಿಟ್ಟು ಅದಕ್ಕೆಲ್ಲ ಸ್ವಲ್ಪ ಸಮಯ ಬೇಕಾಗುತ್ತೆ. ಸ್ವಲ್ಪ ಜಗಳ ಎಲ್ಲ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಮುಂದಕ್ಕೆಲ್ಲ ಸ್ವಲ್ಪ ಸರಿ ಹೋಗುತ್ತೆ. ಸ್ವಲ್ಪ ಆದಷ್ಟು ಕೇರ್ಫುಲಿ ಇರೋದಕ್ಕೆ ಪ್ರಯತ್ನ ಮಾಡಿ. ಈ ಧನುಸು ರಾಶಿಯವರು ತಪ್ಪದೆ ನೋಡಿ, ಕಾಲಭೈರವ ಆರಾಧನೆ ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದು. ಕಾಲಭೈರವ ಅಷ್ಟಕವನ್ನು ಪ್ರತಿನಿತ್ಯ 8 ಬಾರಿ ರಾತ್ರಿ ಹೊತ್ತು ಪಠನೆ ಮಾಡಿಬಿಟ್ಟು ಮಲ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಹಾಗೆಯೇ ಈ ತಿಂಗಳಲ್ಲಿ ಬರ್ತಕ್ಕಂತಹ ತ್ರಯೋದಶಿ ದಿನ ಶಿವನಿಗೆ ಎಳ್ಳೆಣ್ಣೆ ಅಭಿಷೇಕ, ಅಥವಾ ಕಾಲಭೈರವನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು. ಸ್ವಲ್ಪ ಈ ಕಣ್ಣು ಇಲ್ಲದೆ ಇರ್ತಕ್ಕಂತಹ ಚಿಕ್ಕ ಹೆಣ್ಮಕ್ಳಿಗೆ ಏನಾದರೂ ಒಂದು ಸಹಾಯ ಮಾಡಿದ್ರೆ ಸಾಕಷ್ಟು ಚೆನ್ನಾಗಿರುತ್ತೆ. ಇನ್ನು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೆ ಇಷ್ಟ ಆಗಿದ್ರೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.